ನಾವು ನಮ್ಮ ಆತ್ಮತೃಪ್ತಿಗಾಗಿ, ನಾವು ನಮ್ಮ ಸಂತೋಷಕ್ಕಾಗಿ ಒಂದು ಸಣ್ಣ ಹಾಡನ್ನು ಹಾಡಬಾರದೆ? ಇವಾಗ ಡಾನ್ ಪೆಡ್ರೋ ಬರ್ತಾರೆ. ಯಾರಲ್ಲಿ ಮಾತಾಡ್ತಿರೋದು ಕತ್ತಲಲ್ಲಿ? ಯಾರಲ್ಲಿ ಮಾತನಾಡ್ತಿರೋದು ಕತ್ತಲಲ್ಲಿ? ಡಿಯಾಗೋ ಅಂಡ್ ಇವನ್ ಪ್ಯಾಟಿನ ಸರ್. ತುಂಬಾ ಕತ್ತಲಾಗಿದೆ, ನಾನು ಚಂದ್ರನನ್ನು ಸ್ವಾಗತಿಸುತ್ತೇನೆ. ನಾವು ಆ ಸ್ಪೇನ್ ನ ಬಂದರನ್ನು ಸ್ವಾಗತಿಸುತ್ತೇವೆ. ಡಿಯಾಗೋ, ತಾಳ್ಮೆ ಇಲ್ಲವೇ? ಸರ್, ತಾಳ್ಮೆಗೂ ಒಂದು ಮಿತಿ ಇರುತ್ತೆ ಸರ್. ಹಾಗಾದರೆ ನೀನು ತಾಳ್ಮೆಯ ಮಿತಿಯನ್ನು ತಲುಪಿದೀಯಾ? ಸರ್, ನಾನು ತಲುಪಿಲ್ಲ ಸರ್. ನಾವು ಇಲ್ಲಿ ಯಾರನ್ನು ಕೂಡ ದಂಗೆಗೆ ಪ್ರೋತ್ಸಾಹಿಸುತ್ತಿಲ್ಲ. ನಾವು ನಮ್ಮ ಕರ್ತವ್ಯವನ್ನು ನಿರ್ವಹಿಸಿಕೊಂಡು ಹೋಗ್ತಾ ಇದ್ದೇವೆ. ತಿಳ್ಕೊಂಡಿಯಾಗೋ ಸರ್, ದಂಗೆ ಕೆಟ್ಟ ಪದ ಸರ್, ಕೆಟ್ಟ ಕಾರ್ಯವೂ ಹೌದು. ಇವಾಗ ಕ್ರಿಸ್ಟೋಫರ್ ಕೊಲಂಬಸ್ ಎಂಟ್ರಿ ಆಗುತ್ತೆ. ಬರ್ತಾರೆ. ಇವಾಗ ಯಾರಲ್ಲಿ ಮಾತನಾಡ್ತಿರೋದು? ಯಾರು ಅಂದಿರ್ತಾನೆ, ಬರ್ತಾನ. ಅವಾಗ ಡಿಯಾಗೋ ಮತ್ತೆ ಡಾನ್ ಪೆಡ್ರೋ ಅವರು ಇರ್ತಾರೆ. ಸರಿ ಡಿಯಾಗೋ, ನೀನು ಒಂದು ಸ್ವಲ್ಪ ಅಲ್ಲಿ ಫಾರ್ಮ್ ಹೌಸ್ ನಲ್ಲಿ ದೀಪ ಆಗ್ತಿದೆ, ಹೋಗಪ್ಪ, ಅದನ್ನ ಸರಿಯಾಗಿ ನೀಟಾಗಿ ಮಾಡ್ಕೊಂಡ್ ಬಾ. ಡಿಯಾಗೋ ಇರ್ತಾನೆ. ಹಾ ಸರ್. ಈ ಕಡೆ ಹೋಗ್ತಿರ್ತಾನೆ ಮಾಟೋಟ ಕಡೆ, ಮತ್ತೆ ಕ್ರಿಸ್ಟೋಫರ್ ಕೊಲಂಬಸ್ ಇರ್ತಾನ. ಡಿಯಾಗೋ, ನೀನು ಹೋಗ್ತಾ ಇರೋದು ವಾಟರ್ ಕಡೆ? ಹೌದಲ್ಲ ಸರ್. ಒಬ್ಬ ಉತ್ತಮ ನಾಯಕನಿಗೆ ತನ್ನ ಸ್ಥಳ ಗೊತ್ತಿರುತ್ತೆ. ಹಾ ಸರ್. ಇವಾಗ ಏನ್ ಮಾಡ್ತಾನ ಡಿಯಾಗೋ ಫಾರ್ಮಸ್ ಕಡೆ ಹೋಗ್ಬಿಡ್ತಾನೆ. ಸರಿನಾ? ಮತ್ತೆ ಸಾಗಾಡ್ರಿ. ಡಾನ್ ಪೆಡ್ರೋ ಅವ್ರು ಎಷ್ಟು ಕರ್ಕಶವಾಗಿ ಹಾಡ್ತಾ ಇದ್ದಾರೆ. ಅವರ ಹಾಡಿಗೆ ಒಂದು ಶಾಪವಿರಲಿ. ಹೋಗು, ಅವರನ್ನು ಸ್ಟಾಪ್ ಮಾಡಂತ ಹೇಳು, ಹಾಡಾಡೋದು ಅಂತ ಹೇಳ್ತಾರೆ ಡಾನ್ ಪೆಡ್ರೋ. ಸರ್, ಅವರು ಸಾಮಾನ್ಯ ಜನರು ಸರ್. ಅವರು ತಮಗೆ ದಣಿವಾದಾಗ ಒಂದಿಷ್ಟು ಕುಡಿತರ, ರಿಲ್ಯಾಕ್ಸ್ ಆಗ್ತಾರೆ ಸರ್. ಕ್ರಿಸ್ಟೋಫರ್ ಕೊಲಂಬಸ್ ಹೇಳ್ತಾನೆ, ಅದು ಬಹಳಷ್ಟು ಕರ್ಕಶವಾಗಿ ಅವರು ಮಾತನಾಡ್ತಿದ್ದಾರೆ. ಅವರ ಒಂದು ಹಾಡು ನಮಗೆ ಶಾಪವಾಗಬಹುದು. ನೀನು ಹೋಗು, ಸ್ಟಾಪ್ ಮಾಡಂತ ಹೇಳು ಡಾನ್ ಪೆಡ್ರೋ. ಆಯ್ತು ಕ್ಯಾಪ್ಟನ್. ಡಾನ್ ಪೆಡ್ರೋ ಅಲ್ಲಿ ಹಾಡೋರಿಗನ್ನ ಸ್ಟಾಪ್ ಮಾಡಕ್ಕೆ ಹೋಗ್ತಾ ಇರ್ತಾರೆ. ಓಕೆನಾ? ಅಷ್ಟೆಲ್ಲ ಅವ್ರು ಹೋಗ್ತಾ ಇರ್ತಾರೆ. ಇವಾಗ ಕ್ರಿಸ್ಟೋಫರ್ ಕೊಲಂಬಸ್ ಒಬ್ಬನೇ ಇರ್ತಾರೆ, ಒಬ್ಬನೇ ಮಾತಾಡ್ತಾ ಇರ್ತಾರೆ. ರಹಸ್ಯ, ದೇವರು ರಹಸ್ಯಗಳನ್ನು ಇಟ್ಟಿದ್ದಾನೆ. ಆ ರಹಸ್ಯಗಳಿಗೆ ನಮಗೆ ಹಾಸ್ಯಗಳನ್ನು ಇಟ್ಟಿದ್ದಾನೆ. ಈ ಹಾಸ್ಯಗಳನ್ನು ಇಟ್ಟಿದ್ದಾನಪ್ಪ ಅಂದ್ರೆ ಪರಿಹಾರಗಳನ್ನು ಇಟ್ಟಿಲ್ಲವೇ ದೇವರು ಅಂತ ಹಿಂಗೆ ಮಾತಾಡ್ಕೊತಾ ಇರ್ತಾರ. ಅವಾಗ ಯಾರೋ ಬಂದಂಗ ಸೌಂಡ್ ಅನಿಸ್ತದೆ, ಬರ್ತಾ ಇರ್ತಾರೆ. ಯಾರಲ್ಲಿ ಸೌಂಡ್ ಮಾಡ್ತಾ ಇರೋದು? ಯಾರು ಯಾರು? ನಾನು ಸರ್ ಪೇಪೆ. ಹುಡುಗ ಇರ್ತಾರಲ್ಲ, ನಾನು ಸರ್ ಪೇಪೆ. ನೀನ್ ಇಷ್ಟೊಟ್ಟು ಇಲ್ಲೇ ಇದೆಯಾ? ನಿನ್ ಕೆಲಸನೇ ಮಾಡಿಲ್ವಾ? ಇಲ್ಲ ಕ್ಯಾಪ್ಟನ್, ನಾನು ನನ್ನ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೇನೆ. ಹಾಗಾದ್ರೆ ನಿನ್ನ ಕೆಲಸ ಮುಗಿಸ್ಕೊಂಡ್ರೆ ಹೋದ್ರ ನೀನು ಆ ಕಡೆ ಹೋಗ್ಬೇಕಿತ್ತಲ್ಲ, ಈ ಕಡೆ ಯಾಕೆ ಬಂದೆ? ಪೇಪೆ ಹೇಳ್ತಾನ, ನಾನು ಅವರ ಜೊತೆ ಇರಲು ಇಷ್ಟಪಡೋದಿಲ್ಲ ಕ್ಯಾಪ್ಟನ್. ಅವರು ನನಗೆ ದ್ವೇಷ ಮಾಡುತ್ತಾರೆ, ನಾನು ಅವರನ್ನು ದ್ವೇಷಿಸುತ್ತೇನೆ, ಅವ್ರ ಜೊತೆ ನಾನು ಇರುವುದಿಲ್ಲ. ಕ್ಯಾಪ್ಟನ್, ಯಾಕೆ ಮಗು, ಏನಾಯ್ತು? ಪೇಪೆ ಹೇಳ್ತಾರೆ, ಅವರು ಬಹಳಷ್ಟು ಕೆಟ್ಟರು, ಅವರು ಸರಿಯಾಗಿಲ್ಲ. ಕುಡಿದಾಗ ಅವರು ಒಂದೊಂದು ರೀತಿಯಾಗಿಸಿ ಮಾತನಾಡ್ತಾ ಇರ್ತಾರೆ. ನಾನು ಅವರನ್ನು ದ್ವೇಷಿಸುತ್ತೇನೆ, ನಾನು ನಿಮ್ ಜೊತೆನೆ ಇರುತ್ತೇನೆ. ಕ್ರಿಸ್ಟೋಫರ್ ಕೊಲಂಬಸ್ ಇರ್ತಾರೆ, ಹೌದಾ ಮಗು, ಏನಂತ ಅವರು ಮಾತನಾಡಿದರು? ಏನಂತ ಹೇಳಿದ್ರು ಅವರು? ಕ್ಯಾಪ್ಟನ್, ಅವರು ಹೇಳಿದರು ಸಂತ ಮೇರಿಯ ಹಡಗು ಕ್ರಿಸ್ಟೋಫರ್ ಕೊಲಂಬಸ್ ನ ಶವಕ್ಕೆ ಕೊಳ್ಳಿಯಾಗುತ್ತದೆ ಅಂತ.
ಆ ಆಗ ಹೇಳಿದರೆ ಯಾರು ಹೇಳಿದ್ರು? ಕ್ರಿಸ್ಟೋಫರ್ ಕೊಲಂಬಸ್ ಹೇಳಿದ್ದಾನೆ. ಅವಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಅವನನ್ನು ಹೋಗಿ ಕರ್ಕೊಂಡು ಬಾ ಫ್ರಾನ್ಸಿಸ್ಕೋ, ಚೆಮ್ಸಿ ಕ್ಯಾಪ್ಟನ್, ನಾನು ಹೇಳಿದಷ್ಟು ಮಾಡು, ಗುಲೆರಮೋ ವೈರಸ್ ಅನ್ನ ಕರ್ಕೊಂಡೋಗಿ ಬಾ. ಆಗೋದಿಲ್ಲ ಕ್ಯಾಪ್ಟನ್, ನೀನು ನಿನ್ನ ಕೆಲಸವನ್ನು ನಿಯತ್ತಿನಿಂದ ಮಾಡಬೇಕು. ಸಾರಿ ಕ್ಯಾಪ್ಟನ್, ಆ ನಿಯತ್ತು ಅನ್ನೋದು ಅವಾಗಿತ್ತು, ಇವಾಗ ಇದ್ದಿದ್ದಿಲ್ಲ, ಇವಾಗಿಲ್ಲ. ಒಬ್ಬ ಉತ್ತಮ ನಾಯಕನಿಗೆ ಯಾವ ರೀತಿಯಾಗಿ ಮಾತನಾಡಬೇಕಂತ ಗೊತ್ತಿರಬೇಕು ಅಂತ ಹೇಳ್ತಾನೆ. ಅವಾಗ ಡಾನ್ ಪೆಡ್ರೋ ಬರ್ತಾನೆ. ಗೊತ್ತಿತ್ತಲ್ಲ, ಡಾನ್ ಪೆಡ್ರೋ ಬರ್ತಾನೆ. ಇವಾಗ ಕ್ರಿಸ್ಟೋಫರ್ ಕೊಲಂಬಸ್ ಮಾತಾಡ್ತಾರೆ. ಡಾನ್ ಪೆಡ್ರೋ ಹೇಳಿದಲ್ಲ ಅವರಿಗೆ ಆ ಹಾಡು ಹಾಡೋದನ್ನು ಸ್ಟಾಪ್ ಮಾಡುವಂತ ಹೇಳಿದ ಕ್ಯಾಪ್ಟನ್. ಬಟ್ ಅವರು ನನ್ನ ಮಾತನ್ನು ಮೀರಿದರು. ಯಾರು ಅವರು ಮೀರಿದವರು? ಅವ್ರ ಹೆಸರು ಹೇಳು, ಇಲ್ಲದೆ ನಾನು ಬಂಧನವನ್ನು ಮಾಡಿಬಿಡ್ತೇನೆ ಅವರಿಗೆ. ಕೊಡು, ಎಕ್ಸಾಂಪಲ್ ಕೊಡೋ ಯಾರು ಅಂತ ಹೇಳ್ತಾನೆ. ಅವಾಗ ಏನಾಗ್ತದಪ್ಪ ಅಂತಂದ್ರೆ ಅಷ್ಟು ಬಿಡು. ಸರಿ, ನೀನೇನ್ ಮಾಡು, ಯಾರಿಗೆ ಆ ಗುಲೆರಮೋ ವೈರಸ್ ಅನ್ನ ಕರ್ಕೊಂಡು ಬಾ, ಅವನೇನೋ ಮಾತಾಡಿದಂತೆ ವಿಚಾರಿಸ್ತಾನೆ ಅವನನ್ನ. ಡಾನ್ ಪೆಡ್ರೋ ಏನ್ ಮಾಡ್ತಾನಮ್ಮ, ಆಯ್ತು ಕ್ಯಾಪ್ಟನ್ ಅಂತ ಹೋಗ್ತಾ ಇರ್ತಾನೆ. ಓಕೆನಾ, ನೀಟಾಗಿ ಯಾರಿಗೆ ಗುಲೆರಮೋ ವೈರಸ್ ಕರ್ಕೊಂಡ್ ಬರಕ. ಬಟ್ ಹೋಗಕ್ಕಿಂತ ಮುಂಚೆ ಏನಾಗ್ತಪ್ಪ, ಗುಲೆರಮೋ ವೈರಸ್ ಏನ್ ಮಾಡ್ತಾನ, ಹತ್ಕೊಂಡೇಸಿ ವಾಪಸ್ ಬರ್ತಾ ಇರ್ತಾನೆ. ಸರಿನಾ? ಇವಾಗ ಗುಲೆರಮೋ ವೈರಸ್ ಮುಂದ್ಗಡೆ ಬರ್ತಾನೆ, ಮಾತಾಡ್ತಾನೆ. ಸರಿನಾ? ಕ್ರಿಸ್ಟೋಫರ್ ಕೊಲಂಬಸ್ ಮಾತಾಡ್ತಾನೆ. ಯಾರಲ್ಲಿ ಅಷ್ಟು ಜನ ನೀವು ಬಂದವರು, ಅಷ್ಟು ಯಾಕೆ ಕರ್ಗಸ ಸೌಂಡ್ ಮಾಡ್ತಾ ಇದ್ರಿ ನೀವು? ಗುಲೆರಮೋ ವೈರಸ್ ಇರ್ತಾನೆ. ನಾವು ಸ್ಪೇನ್ ಬಂದರಿಗೆ ನಾವು ಹಿಂತಿರುಗಬೇಕು. ನೀವು ಏನೇ ಕ್ಷಣದಲ್ಲಿ ಮಾಡಿದ್ರೆ ವಾಪಸ್ ಈ ಹಡಗನ್ನು, ಸಂತಗರಿ ಹಡಗನ್ನು ಸ್ಪೇನ್ ಬಂದರಿಗೆ ತಿಳಿಸಬೇಕು. ನಾವು ಹೊಸ ಜಗತ್ತನ್ನು ಕಂಡು ಹೋಗ್ತಾ ಇದ್ದೇವೆ. ನಿಮ್ಮ ಸಹಕಾರ ಅತಿ ಅವಶ್ಯಕ ನಮಗೆ. ಗುಲೆರಮೋ ವೈರಸ್ ತಿಳ್ಕೋ, ನಾವು ಸಾಮಾನ್ಯ ಜನರು ಸರ್, ನಮ್ಮಿಂದ ಕುಟುಂಬನೇ ಇದೆ, ನಮ್ಮಿಂದ ಮಕ್ಕಳ ಇದೆ. ನಾವು ನಿಮಗೆ ದಯವಿಟ್ಟು ಬೇಡಿಕೊಳ್ಳುತ್ತೇವೆ, ದಯವಿಟ್ಟು ಈ ಸ್ಪೇನ್ ಬಂದರಿಗೆ ಈ ಸಂತ ಮೇರಿ ಹಡಗನ್ನು ತಿರುಗಿಸ್ರಿ. ನಾವು ತಿರುಗಿಸುವುದಿಲ್ಲ ಅಂತಂತಾರೆ ಯಾರು? ಕ್ರಿಸ್ಟೋಫರ್ ಕೊಲಂಬಸ್. ನಂತರ ನೀವು ಹೋಗಿದ್ದರೆ ನಾವೇ ಆ ದಿಕ್ಕಿನಲ್ಲಿ ಸಂತ ಮೇರಿ ಹಡಗನ್ನು ತಗೊಂಡು ಹೋಗುತ್ತೇವೆ. ಹಾಗಾದ್ರೆ ಯಾರು ಈ ಸಂತ ಮೇರಿ ಹಡಗನ್ನು ತಿರುಗಿಸುವರು? ನಮ್ಮಲ್ಲಿ ಬಹಳಷ್ಟು ಜನರಿದ್ದೇವೆ. ನಮ್ಗೆ ಗೊತ್ತು ಪೂರ್ವದ ಕಡೆಗೆ ಗಾಳಿ ಬೀಸುತ್ತೆ, ಆ ಕಡೆಗೆ ಹೋಗ್ಬೇಕಂತ. ಅವಾಗ ಕ್ರಿಸ್ಟೋಫರ್ ಕೊಲಂಬಸ್ ಸ್ವಲ್ಪ ಶಾಂತಿಯಿಂದ ಮಾತಾಡ್ತಾನೆ. ಗುಲೆರಮೋ ವೈರಸ್, ನೀನು ಬಹಳ ಚಾತುರ ನಾಯಕ, ನಿನ್ನಲ್ಲಿ ಅದ್ಭುತವಾದಂತ ಜ್ಞಾನವಿದೆ. ನೀನು ನಿನ್ನ ಜ್ಞಾನಿಗೆಗೆ ಒಂದು ಸ್ವಲ್ಪ ನಿಯಂತ್ರಣ ಮಾಡಿದ್ದೇ ಆದರೆ ನಾವು ಯಶಸ್ವಿಯಾಗಿ ನಮ್ಮ ಭೂಖಂಡವನ್ನು ತಲುಪುತ್ತೇವೆ. ನೀನು ಇಲ್ಲಿ ನನ್ನ ಸೀಮ್ಯಾನ್, ನಾನು ನಿನ್ನ ಕ್ಯಾಪ್ಟನ್, ನೀನು ನನಗೆ ವಿಧೇಯನಾಗಿರಬೇಕು. ನಾನು ಸ್ಪೇನ್ನ ಸಾರ್ವಭೌಮಕ್ಕೆ ವಿಧೇಯನಾಗಿರಬೇಕು. ನೀನು ನಿನ್ನ ಜವಾಬ್ದಾರಿ ತಿಳ್ಕೋ ಗುಲೆರಮೋ ವೈರಸ್. ಅವಾಗ ಆಲ್ರೆಡಿ ನಾವು ಬಹಳಷ್ಟು ನೊಂದಿದ್ದೇವೆ, ನಮಗೆ ಬಹಳಷ್ಟು ಬೇಜಾರು ತಂದಿದೆ. ನಾವು ಸ್ಪೇನ್ ಬಂದರಿಗೆ ಹೋಗ್ಲೇಬೇಕು ಅಂತ ಹೇಳ್ತಾನೆ. ಅವಾಗ ಏನ್ ಮಾಡ್ತಾರಪ್ಪ ಅಂದ್ರೆ, ನೋಡು ಗುಲೆರಮೋ ವೈರಸ್, ನೀನು ಒಂದಿಷ್ಟು ದಿನ ಶಾಂತವಾಗಿದ್ದರೆ ಕಾರ್ಯಗಳು ಚೆನ್ನಾಗಿ ನಡೆಯುತ್ತವೆ. ನೀನು ನಿನ್ನ ಜವಾಬ್ದಾರಿ ಮಾಡ್ಕೋ, ನಾನು ನನ್ನ ಜವಾಬ್ದಾರಿ ಮಾಡ್ತೇನೆ. ಒಂದಿಷ್ಟು ದಿನ ಶಾಂತಿಯಾಗಿರೋ ನೀನು ಅಂತಂದ್ರೆ, ಅವಾಗ ಹಿಂದ್ಗಡೆ ಬರೋರು ಏನ್ ಮಾಡ್ತಾರಪ್ಪ ಅಂದ್ರೆ ಮಾತಾಡ್ತಾರೆ. ಪೂರ್ತಿ ಹಿಂದ್ಗಡೆ ಇದ್ರೆ ಆ ಕ್ರಿಸ್ಟೋಫರ್ ಕೊಲಂಬಸ್ ಎಳ್ಕೊಂಡು ಬಾರಿ, ಕಾಲಾಗಾಕಸಿ ನಾವು ಕುಳಿತುತ್ತೇವೆ ಅಂತ ಹೇಳ್ತಾರೆ. ಅವ್ ನೋಡ್ಕೊಂಡ್ರಿ ಎಲ್ಲ ಒಳ್ಳೆಕ್ ಮುಂದ್ಗಡೆ ಬರ್ತಾರೆ. ಒಳ್ಳೆಕ್ ಮುಂದ್ಗಡೆ ಬಂದಾಗ ಈ ಪೇಪರ್ ನೋಡ್ಕೊಂಡ್ರಿ, ಸ್ಟಾಪ್, ನಿಲ್ಲಿಸಿ ನೀವು, ಮೊದಲು ನನ್ನನ್ನು ಕೊಲ್ಲಿ, ಆನಂತರ ನನ್ನ ಕ್ಯಾಪ್ಟನ್ ಅನ್ನು ಕೊಲ್ಲಿ ನೀವು ಅಂತ ಪೇಪರ್ ಹೇಳ್ತಾರೆ. ಅವಾಗ ಕ್ರಿಸ್ಟೋಫರ್ ಕೊಲಂಬಸ್, ಏನು ನನ್ನ ಮತ್ತು ನನ್ನ ಸಾವಿನ ನಡುವೆ ಈ ಚಿಕ್ಕ ಬಾಲಕ ಬರುವುದೇ ಅಂತ ಹೇಳ್ತಾನೆ. ಯಾರು? ಕ್ರಿಸ್ಟೋಫರ್ ಕೊಲಂಬಸ್ ಹೇಳ್ತಾನೆ. ಅವಾಗ ಅಂತಾನೆ,
ಪೇಪರ್ ಜೊತೆ ಮಾಡ್ತಾ ಇರ್ತಾನೆ. ಪೇಪೆ ನಾನು ಇಲ್ಲೊಂದು ಅನ್ವೇಷಣೆ ಮಾಡಿದ್ದೇನೆ. ಏನು ಅಂತಂದ್ರೆ ಈ ನಿಷ್ಠೆ, ಈ ವಿಧೇಯತೆ ಅನ್ನೋದು ನೀರಿನ ಮೇಲೆ ಗುಳ್ಳೆ ತರ ಆಗ್ತಾ ಇದೆ. ಇಲ್ಲಿ ಯಾರು ಏನು ಬಂದಿದ್ದಾರೆ ಅಂತ ಕರ್ತವ್ಯ ಪ್ರಜ್ಞೆನೇ ಗೊತ್ತಿಲ್ಲ. ನಾನು ಒಂದು ಅನ್ವೇಷಣೆ ಮಾಡಿದ್ದೇನೆ, ತಮ್ಮ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಲು ವಿಧೇಯತೆ ತೋರ್ತಾ ಇಲ್ಲ ಅಂತ ಹೇಳಿದಾಗ ಪೇಪೆ ಹೇಳ್ತಾರೆ, ಕ್ಯಾಪ್ಟನ್ ನಾನು ನಿಮಗೆ ವಿಧೇಯತೆಯನ್ನು ತೋರುತ್ತೇನೆ, ನಾವು ನಿಮಗೆ ಕೃತಜ್ಞತನಾಗಿರುತ್ತೇವೆ ಅಂತ ಪೇಪೆ ಹೇಳ್ತಾರೆ. ಕ್ರಿಸ್ಟೋಫರ್ ಕೊಲಂಬಸ್, ಪೇಪೆ ನಾನು ನಿನಗೆ ಚಿರಋಣಿಯಾಗಿರುತ್ತೇನೆ. ಡಾನ್ ಪೆಡ್ರೋ ಹೇಳ್ತಾರೆ, ನನ್ನ ವಿಧೇಯತೆಗೂ ಏನು ಸಂಶಯ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ ಕ್ಯಾಪ್ಟನ್. ಡಾನ್ ಪೆಡ್ರೋ, ನೀನು ಯಾವ ಕ್ಷಣ ಒಳಗಡೆ ಏನು ಮಾತನಾಡಬೇಕಂತೂ ಗೊತ್ತಾಗುವುದಿಲ್ಲ ನಿನಗೆ, ಎಲ್ಲಿ ಏನಿರುತ್ತೆ ಅದು ನೀಟಾಗಿ ಮಾತನಾಡುವುದಿಲ್ಲ ನೀನು. ಬಟ್ ಆದ್ರೂ ನಿನಗೂ ಕೂಡ ನಾನು ಚಿರಋಣಿ ಆಗಿರುತ್ತೇನೆ. ಫ್ರಾನ್ಸಿಸ್ಕೋ ಅವರು ಸಾಮಾನ್ಯ ಜನರು ಸರ್, ಏನೂ ಗೊತ್ತಾಗಂಗಿಲ್ಲ ಅವರಿಗೆ, ಬಡಪಾಯಿಗಳು, ಅವರಿಗೆ ಶಿಸ್ತಂದ್ರೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ಅಂತ ಹೇಳ್ತಾರೆ. ಶಿಸ್ತು ಅನ್ನೋದು ಗೊತ್ತಿದ್ದರೆ ಇಷ್ಟೆಲ್ಲ ಕೂಡ ಅವಂತರ ಆಗ್ತಾನೆ ಇದ್ದಿಲ್ಲ ಇಲ್ಲಿ ಅಂತ ಹೇಳ್ತಾರೆ ಫ್ರಾನ್ಸಿಸ್ಕೋ. ಶಿಸ್ತು ನಿಮ್ಮ ಮತ್ತೆ ನಮ್ಮ ನಡುವೆ ಅವಾಗ ಇತ್ತು ಕ್ಯಾಪ್ಟನ್, ಇವಾಗ ನಿಮ್ಮ ನಮ್ಮ ನಡುವೆ ಯಾವುದೇ ಶಿಸ್ತು ಅನ್ನೋದೇ ಇಲ್ಲ ಅಂತ ಹೇಳ್ತಾನೆ. ಅವಾಗ ಕ್ರಿಸ್ಟೋಫರ್ ಕೊಲಂಬಸ್ ಏನ್ ಮಾಡ್ತಾನಪ್ಪ ಅಂದ್ರೆ ಮತ್ತೆ ಮಾತಾಡ್ತಾನೆ, ಗುಲೆರಾಮೋ ಐರಿಸ್ ನೀನು ಇನ್ನೂ ಒಂದು ಇಷ್ಟು ದಿನಗಳು ಶಾಂತನಾಗಿದ್ದರೆ ನಮ್ಮ ಕಾರ್ಯವನ್ನು ನಾವು ಯಶಸ್ವಿಯಾಗಿ ಮಾಡುತ್ತೇವೆ ನಾವು ಅಂತಂದ. ಗುಲೆರಾಮೋ ಐರಿಸ್ ಹೇಳ್ತಾನೆ, ಕ್ಯಾಪ್ಟನ್ ನಾವು ನಿಮಗೆ ಕೊನೆಯದಾಗಿ ಒಂದು ದಿನವನ್ನು ಕೊಡುತ್ತೇವೆ, ನಾಳೆ ಬೆಳಗ್ಗೆ ನೀವು ಹೊಸ ಪ್ರದೇಶವನ್ನು ಕಂಡಿದ್ದರೆ ಸಂತ ಮೆರಿಯಾಡನ್ನು ನೀವು ತಿಳಿಸಲೇಬೇಕು. ಕ್ರಿಸ್ಟೋಫರ್ ಕೊಲಂಬಸ್ ಹೇಳ್ತಾನೆ, ರಹಸ್ಯವಾದ ಕಾರ್ಯಗಳು ರಹಸ್ಯವಾದ ಮಾರ್ಗದಲ್ಲೇ ನಡೆಯುತ್ತೇವೆ ಗುಲೆರಾಮೋ ಐರಿಸ್, ನೀನೊಂದಿಷ್ಟು ಶಾಂತವಾಗಿರು, ಹೋಗು ಕರ್ಕೊಂಡು ಹೋಗು ಅಂತ ಹೇಳ್ತಾನ. ಅವಾಗ ಎಲ್ಲರೂ ಏನ್ ಮಾಡ್ತಾರಪ್ಪ ಅಂದ್ರೆ ಗುಲೆರಾಮೋ ಐರಿಸ್ ಒಡಕ್ಕೆ ಬಂದಿರ್ತಾರಲ್ರಿ, ನೀಟಾಗಿ ಕರ್ಕೊಂಡು ಹೋಗ್ತಾ ಇರ್ತಾರ. ಅವರಿಂದ ಏನ್ ಮಾಡ್ತಾರಪ್ಪ ಅಂದ್ರೆ ಸೀಮೆನ್ಗಳು ಹೋಗ್ತಾವ. ಅವಾಗ ಇಲ್ಲಿರುವಂತ ಕ್ರಿಸ್ಟೋಫರ್ ಕೊಲಂಬಸ್ ಮತ್ತೆ ಡಾನ್ ಪೆಡ್ರೋ ಇಬ್ರೆ ಮಾತ್ರ ಉಳಿತಾರೆ. ಓಕೆ, ಒಂದ್ ಎರಡು ನಿಮಿಷದ ನಂತರ ಏನಾಗ್ತಪ್ಪ ಅಂದ್ರೆ ಕ್ರಿಸ್ಟೋಫರ್ ಕೊಲಂಬಸ್ ಅಡ್ಗು ಹೋಗ್ತಾ ಇರ್ತದ, ನೋಡ್ತಾನ ಡಾನ್ ಪೆಡ್ರೋ ನಾನು ನೋಡಿದೆ ಡಾನ್ ಪೆಡ್ರೋ, ಲೈಟು ಕಾಣ್ತಾ ಇದೆ. ಏನಂದ್ರೆ ಕ್ಯಾಪ್ಟನ್ ಲೈಟ್ ಕಾಣ್ತಿದೆ ನಿಮಗ? ಹಾ, ಡಾನ್ ಪೆಡ್ರೋ ನೋಡು, ಏನೋ ಮಿಸ್ತಾ ಇದೆ, ಮೇಲ್ಗಡೆ ಹೋಗ್ತಾ ಇದೆ, ಕೆಳಗಡೆ ಬರ್ತಾ ಇದೆ, ಲೈಟು ಯಾರ ಡಾನ್ ಪೆಡ್ರೋ, ಹೌದು ಕ್ಯಾಪ್ಟನ್ ಲೈಟ್ ಬರ್ತಾ ಇದೆ, ಲೈಟ್ ಮೇಲ್ಗಡೆ ಮತ್ತೆ ಕೆಳಗಡೆ ಹೋಗ್ತಾ ಇದೆ. ಕ್ಯಾಪ್ಟನ್ ನಾವು ನಮ್ಮ ಭೂಮಿಯನ್ನು ಬಂದೆವು, ಅನ್ವೇಷಣೆ ಮಾಡಿದೆವು ನಾವು. ಕ್ರಿಸ್ಟೋಫರ್ ಕೊಲಂಬಸ್, ಹೌದು ಡಾನ್ ಪೆಡ್ರೋ, ಅಲ್ಲಿ ನೋಡು ಹೊಸ ಜಗತ್ತನ್ನು ನಾವು ಕಂಡಿಡಿದೆವು ಡಾನ್ ಪೆಡ್ರೋ ಅಂತ. ಹೌದು ಕ್ಯಾಪ್ಟನ್ ಹೊಸ ಭೂಮಿಯನ್ನು ನಾವು ಕಂಡಿಡ್ಬಿಟ್ಟೆವು ಅಂತ ತಕ್ಷಣ ಏನಾಗ್ತಪ್ಪ ಹಂಗೆ ನೀಟಾಗಿ ಹಡಗು ಬರ್ತದ ನಂತರ ಎಲ್ಲಿ ಬರ್ತದ ಗೊತ್ತಾ? ಸೌತ್ ಅಮೆರಿಕಕ್ಕೆ ಬಂದು ತಲುಪ್ತದ. ನಂತರ ಹಡಗು ಏನಾಗ್ತದಪ್ಪ ಅಂತಾನೆ ಸ್ಟಾಪ್ ಆಗುತ್ತದೆ. ಹಡಗದಲ್ಲಿರುವಂತ ಎಲ್ಲರೂ ಏನ್ ಮಾಡ್ತಾರಪ್ಪ ಅಂದ್ರೆ ಇಳ್ಕೊಂಡು ಬಿಡ್ತಾರೆ. ಆಮೇಲೆ ಎಲ್ಲರೂ ಇಳ್ಕೊಂಡು ಏನ್ ಮಾಡ್ತಾರಪ್ಪ ಅಂದ್ರೆ ನಾವು ಹೊಸ ಜಗತ್ತನ್ನು ಕಂಡು ಹಿಡಿದೆವು ಅಂದ್ರೆ